ಎಲ್ರಿಗೂ ನಮಸ್ಕಾರ. ಮಾವಿನಕಾಯಿ ಸೀಸನ್ನು. ಒಂದು ಪುಳಿಯೋಗರೆ ಅಂತ ಮಾಡ್ತಾಯಿದ್ದೀನಿ. ಮಾವಿನಕಾಯಿಯನ್ನು ಬಳಸಿ, ಅಂದರೆ ಹುಣಸೆ ಹಣ್ಣಿನ ಬದಲಾಗಿ ಮಾವಿನಕಾಯಿಯನ್ನು ಬಳಸಿ ಪುಳಿಯೋಗರೆ ಮಾಡಿರೋ ಅಂಥದ್ದು. ತುಂಬಾ ರುಚಿಯಾಗಿರುತ್ತೆ. ಅದನ್ನು ಗೊಜ್ಜು ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು ವಾರಗಟ್ಟಲೆ ಇರುತ್ತೆ. ನೀವು ಲಂಚ್ ಬಾಕ್ಸ್ಗೆ ಕೂಡ ಈ ಥರ ಕಲಿಸ್ಕೊಂಡು ತೊಗೊಂಡು ಹೋಗ್ಬೋದು. ರುಚಿ ಮಾತ್ರ ತುಂಬಾ ಅದ್ಭುತ. ಮಾಡೋದು ಕೂಡ ತುಂಬ ಸುಲಭ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗಿಣಿ ಮೂತಿ ಮಾವಿನಕಾಯಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಒಂದು ಮಾವಿನಕಾಯಿ ಬೇಕೋ ಅದನ್ನು ನೀವು ತೊಗೋಬೋದು. ಈ ಥರ ಮಾವಿನಕಾಯಿ ನೀವು ತೊಗೊಳ್ಳೋದಾಗಿದ್ದರೆ ಗಟ್ಟಿಯಾಗಿರೋ ಅಂಥದ್ದು, ತುಂಬ ಹಸಿರುಗೆ ಫ್ರೆಶ್ ಆಗಿ ಇರೋವಂಥದ್ದು ತೊಗೊಂಡಾಗ ಸ್ವಲ್ಪ ಹುಳಿ ಇರುತ್ತೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾನು ತುರಿದು ಇಟ್ಕೋತಾ ಇದ್ದೀನಿ. ಮಿಕ್ಕ ಒಂದು ಮಾವಿನಕಾಯಿಯನ್ನು ಹೆಚ್ಚಿ ಇಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಎರಡು ರೀತಿಯ ಒಂದು ಮಾವಿನಕಾಯಿಯನ್ನು ನಾನು ಬಳಸಿ ಮಾಡಿರುವಂಥ ಒಂದು ಪುಳಿಯೋಗರೆ. ನೋಡಿ, ಇಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ತುಂಬಾ ಕಡಿಮೆ ಪ್ರಮಾಣದಲ್ಲಿ ತುರಿದು ಇಟ್ಕೊಂಡಿದ್ದೀನಿ, ಸಿಪ್ಪೆನ ತೆಗೆದಿಲ್ಲ. ಈಗ ನಾವು ಪುಳಿಯೋಗರೆ ಮಸಾಲೆ ಹುರ್ಕೊಂಬಿಡೋಣ. ಕೊತ್ತಂಬರಿ ಬೀಜ, ಸಾಸಿವೆ, ಜೀರಿಗೆ ಎಲ್ಲವನ್ನು ನಾನು ತೋರಿಸಿರೋ ಒಂದು ಪ್ರಮಾಣದಲ್ಲಿ ಹಾಕ್ಕೋಬೇಕು. ಒಂದು ಪ್ಯಾನ್ಗೆ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಕಾಳು ಮೆಣಸನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆ ಪರಿಮಳ ಬರೋ ತನಕ, ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗೋ ತನಕ ಹುರ್ಕೋಬೇಕು. ಈಗ ಇದಕ್ಕೆ ಸುಮಾರು 8 ಬ್ಯಾಡಗಿ ಮೆಣಸಿನ್ಕಾಯಿನ ಮಾತ್ರ ಹಾಕ್ಕೊಂಡಿದ್ದೀನಿ. ಗುಂಟೂರನ್ನ ಬಳಸಿಲ್ಲ, ಖಾರ ಜಾಸ್ತಿ ಬೇಡ ಅಂತ. ನಿಮಗೆ ಬೇಕು ಅಂತಂದರೆ 1 ಅಥವಾ 2 ಗುಂಟೂರನ್ನ ಹಾಕ್ಕೋಬೋದು. ಈಗ ಎಲ್ಲವೂ ಚೆನ್ನಾಗಿ ಗರಿಗರಿಯಾಗಿದೆ. ಸಣ್ಣ ಊರಿನಲ್ಲಿ ಹುರ್ಕೋತಾ ಇದ್ದೀನಿ. ಕರಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಇದು ಲಭ್ಯ ಇಲ್ಲ ಅಂತಂದರೆ ಬಿಳಿದು ಬೇಕಾದರೆ ಹಾಕ್ಕೋಬೋದು. ಚೆನ್ನಾಗಿ ಚಟಪಟ ಅಂದಿದೆ. ಸ್ವಿಚ್ ಆಫ್ ಮಾಡಿಕೊಂಡು ಸಂಪೂರ್ಣವಾಗಿ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ನಮ್ಮ ಪುಳಿಯೋಗರೆ ಒಂದು ಮಸಾಲೆ ರೆಡಿಯಾಗಿದೆ. ಇದು ಸುಮಾರು ಒಂದು ವಾರಗಟ್ಟಲೆ ಇಟ್ಕೊಂಡು ನೀವು ತಿನ್ಬೋದು. ಒಂದು 4 ಮಂದಿ ಮನೆಯಲ್ಲಿ ಇದ್ದರೆ ಒಂದು 2 ಸಲ ಅಥವಾ 3 ಸಲ ಇದನ್ನು ಕಲಸಿ ತಿನ್ಕೋಬೋದು. ನಾನೇನು ಗೊಜ್ಜು ತೋರಿಸ್ತಾ ಇದ್ದೀನಿ, ಒಂದು 3 ಸಲ ಇದನ್ನು ನೀವು ಬಳಸ್ಬೋದು. ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ಈ ಮಾವಿನಕಾಯಿ ಹೆಚ್ಚಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು, ನೀರು ಹಾಕೋದು ಬೇಡ, ನುಣ್ಣಿಗೆ ರುಬ್ಬಿ ಇಟ್ಕೊಳ್ಳೋಣ. ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಕಾದಿದೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಕಡಲೆಕಾಯಿ ಬೀಜ ಇಷ್ಟಪಡ್ತೀರಾ ಅಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದು ಒಂದು ಬಟ್ಲಿಗೆ ತೆಗೆದು ಇಟ್ಕೊಂಬಿಡೋಣ. ಆನಂತರದಲ್ಲಿ ಇದನ್ನು ನಾವು ಬೆರೆಸೋಕ್ಕೆ ಹಾಕ್ಕೋಬೋದು. ಆವಾಗ ಗರ್ಗರಿಯಾಗಿ ಇರುತ್ತೆ. ಗೊಜ್ಜಿನ ಜೊತೆ ನಾನು ಹಾಕಿ ಮಾಡ್ತಾಯಿಲ್ಲ. ಇದ್ರ ಜೊತೆಗೆ ನೀವು ಗೋಡಂಬಿ ಇಷ್ಟಪಡ್ತೀರಿ ಅಂತಂದರೆ ಅದನ್ನು ಕೂಡ ಹಾಕ್ಕೋಬೋದು. ಈಗ ಅದೇ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಒಳ್ಳೆ ಕಲರ್ ಬರಬೇಕು. ಇದಕ್ಕೆ ಇಂಗನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಧಾರಾಳವಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಅದರ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಂಡು ನಾವು ಈಗಾಗಲೇ ರುಬ್ಬಿ ಇಟ್ಕೊಂಡಿದ್ದ ಮಾವಿನಕಾಯಿದು ಒಂದು ಪೇಸ್ಟನ್ನು ಹಾಕ್ಕೋಬೇಕು. ಎಣ್ಣೆಯಲ್ಲಿ ಮಾವಿನಕಾಯಿನ ಬಾಡಿಸ್ಕೊಳ್ಳೋದು ತುಂಬ ಮುಖ್ಯ. ಇಲ್ಲ ಅಂತಂದರೆ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕೆ ಆಗಲ್ಲ. ಹೀಗೆ ಸಣ್ಣ ಊರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿರೋ ತೇವಾಂಶ ಎಲ್ಲ ಹೊಟ್ಟೋಗಿ ಅದು ಸರಾಗವಾಗಿ ಮಿಕ್ಸ್ ಮಾಡ್ಕೊಳ್ಳೋ ಥರ ಬರೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈಗ ಆಗಿದೆ ಇದು. ಇದಕ್ಕೆ ನಾವು ಈಗಾಗಲೇ ಪುಡಿ ಮಾಡಿಕೊಂಡಿರೋ ಒಂದು ಮಸಾಲೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ರಿಲೀಸ್ ಆಗಬೇಕು, ಸಂಪೂರ್ಣವಾಗಿ ಎಣ್ಣೆ ರಿಲೀಸ್ ಆಗಬೇಕು. ಆಗ ಹೆಚ್ಚು ದಿನ ಇದನ್ನು ಇಟ್ಕೋಬೋದು. ಇದಕ್ಕೆ ನಾವು ತುರಿದಿರೋ ಮಾವಿನಕಾಯಿನ ಹಾಕ್ಕೋತಾ ಇದ್ದೀನಿ. ಜೊತೆಗೆ 2ರಿಂದ 3 ಸ್ಪೂನಷ್ಟು ಬೆಲ್ಲ, ಹುಳಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೋಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗೊಜ್ಜಿನ ಹದಕ್ಕೆ ಬರೋ ತನಕ ಮಾಡ್ಕೋಬೇಕು. ಎಣ್ಣೆ ಸಂಪೂರ್ಣವಾಗಿ ರಿಲೀಸ್ ಆಗಬೇಕು. ಈ ಥರ ನೋಡಿದಾಗ ಒಂದು ಮುದ್ದೆಯಾಗಿ ಬರಬೇಕು. ಆ ಒಂದು ಹಂತದವರೆಗೆ ನಾನು ಬಾಡಿಸ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ರಿಲೀಸ್ ಆಗಿದೆ. ಇದು ಪರ್ಫೆಕ್ಟಾಗಿರೋ ಒಂದು ಪುಳಿಯೋಗರೆ ಗೊಜ್ಜಿಗೆ ಹಂತದಕ್ಕೆ ಬಂದಿದೆ. ಇದು ಪರ್ಫೆಕ್ಟಾಗಿರೋ ಗೊಜ್ಜಿನ ಹದಕ್ಕೆ ಬಂದಿದೆ. ಈಗ ನಾನು ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮಾವಿನಕಾಯಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಅನ್ನನ ಈಗಾಗಲೇ ಉದುರುದುರಾಗಿ ಮಾಡಿ ಇಟ್ಕೊಂಡಿದ್ದು ಒಂದು ತಟ್ಟೆನಲ್ಲೋ ಅಥವಾ ಒಂದು ಬೇಸನ್ನಲ್ಲೋ ಯಾವುದಾದ್ರಲ್ಲೋ ಹಾಕ್ಕೊಂಡು ಸ್ವಲ್ಪ ಆರಿಸ್ಕೊಂಬಿಡೋಣ. ಆಗ ಕಲಸೋಕ್ಕೆ ಸರಾಗ ಆಗುತ್ತೆ. ಈಗ ಇದಕ್ಕೆ ನಾನು ಮಾಡಿಕೊಂಡಿರೋ ಒಂದು ಗೊಜ್ಜನ್ನು ಹಾಕ್ಕೊಂಡು
ಕೈಯಲ್ಲಿ ಕಲಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ. ಈಗ ಕಲಿಸ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾವು ಈಗಾಗಲೇ ಕರಿದು ತೆಗೆದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು. ಬೇಕಾದರೆ ನಿಮಗೆ ಇಷ್ಟ ಇದ್ದಲ್ಲಿ ಇದಕ್ಕೆ ಕಾಯಿ ತುರಿನ ಮೇಲ್ಗಡೆಯಿಂದ ಹಾಕ್ಕೋಬೋದು, ಆದರೆ ಅದರ ಅವಶ್ಯಕತೆ ಇಲ್ಲ. ಹಾಗೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಉದುರುದುರಾಗಿರೋ ಅಂಥ ತುಂಬಾ ರುಚಿಯಾಗಿರೋ ಅಂಥ ಒಂದು ಮಾವಿನಕಾಯಿ ಪುಳಿಯೋಗರೆ ರೆಡಿಯಾಗಿದೆ. ಇದನ್ನು ನೀವು ಲಂಚ್ ಬಾಕ್ಸ್ಗೆ, ಬೆಳಗಿನ ತಿಂಡಿಗೆ, ರಾತ್ರಿ ಊಟಕ್ಕೆ ಸರ್ವ್ ಮಾಡ್ಬೋದು. ಬೇಕಾದಾಗ ಗೊಜ್ಜನ್ನು ಇಟ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.